ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಜೀವನ ಅಂದರೆ ನೋವು, ನಲಿವು, ಸುಖ, ದುಃಖ, ಕಷ್ಟ, ದುಃಖ, ದುಮ್ಮಾನ ಎಲ್ಲವುಗಳ ಮೊತ್ತ. ಇದ್ರ ಜೊತೆಯಲ್ಲಿ ಹಾಸ್ಯಕ್ಕೂ ಸ್ಥಾನ ಇರಬೇಕು, ಪ್ರಾಧಾನ್ಯತೆ ಇರಬೇಕು. ಆದರೆ ನಮ್ಮೊಳಗಿರುವ ಹಾಸ್ಯವನ್ನು ಮರೆತು ನಾವು ಲಾಫಿಂಗ್ ಕ್ಲಬ್ಗಳನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆಗೆ ಬಂದುಬಿಟ್ಟಿದ್ದೇವೆ. ಏನು ಮಾಡೋದು? ಹಾಸ್ಯ ಎಲ್ಲಿಲ್ಲ, ಎಲ್ಲದರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ನೋಡುವ ಕಣ್ಣುಗಳು ಬೇಕು, ಆನಂದಿಸುವಂತಹ ಮನಸ್ಸು ಬೇಕು, ಅಷ್ಟೇ. ಒಬ್ಬ ವ್ಯಕ್ತಿ ನಗುವುದರಿಂದ ಅವನ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಗುಣವಾಗುತ್ತವೆ ಅಂತ ಹೇಳಿ ವೈದ್ಯರೇ ಹೇಳಿದ್ದಾರೆ. ಮನುಷ್ಯ ನಗುವಿನಿಂದ ಸ್ವಲ್ಪವೇ ದೂರವಾಗ್ತಾ ಇದ್ದಾನೆ. ಇದನ್ನು ಮನವರಿಕೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಇವತ್ತು ಈ ಹೊಸ ವರ್ಷದ ಸಂದರ್ಭದಲ್ಲಿ ಲಘು ಹರಟೆಯ ಈ ಚುಟುಕು ಕಾವ್ಯಗೋಷ್ಠಿಯನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಈ ಲಘು ಹರಟೆಯ ಹಾಸ್ಯಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ ಚುಟುಕು ಸಾಹಿತಿಗಳಾಗಿರ್ತಕ್ಕಂಥ ಮಹಂತೇಶರು. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಮತ್ತೊಬ್ಬರು ಚಂದ್ರಮ ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ, ಸ್ವಾಗತ. ಹಾಗೆಯೇ ಶಾಂತಕುಮಾರ್ ಇದ್ದಾರೆ ಹಾಗೂ ಮುರಳಿಯವರಿದ್ದಾರೆ. ನಮಸ್ಕಾರ. ಮುರಳಿಯವರು, ಹೇಗಿದೆ ಹೊಸ ವರ್ಷ? ತುಂಬಾ ಚೆನ್ನಾಗಿದೆ. ಹೊಸ ವರ್ಷ ಯಾವಾಗಲೂ ಹೊಸದಾಗಿ ತುಂಬಾ ಚೆನ್ನಾಗಿರುತ್ತೆ. ಹೊಸ ವರ್ಷ ಸ್ವಾಗತಿಸಿ ಬಹಳ ಖುಷಿಯಿಂದ. ವರ್ಷ ಹೇಗಿರುತ್ತೆ? ವರ್ಷ ಇದ್ದಾಗೆ ಇರುತ್ತೆ. ನಾವು ಚೆನ್ನಾಗಬೇಕಷ್ಟೇ ಅಲ್ವೇ? ಬಹಳ ಮುಖ್ಯ. ಹಳೆ ಹೊಸ ಬಟ್ಟೆ ಹಾಕೊಂಡು ಹ್ಯಾಪ್ ಮಾರಿ ಹಾಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಹಳೆ ಬಟ್ಟೆ ಹಾಕೊಂಡು ನಗನಗುತ್ತಾ ಇದ್ರೆ ಅದರಲ್ಲಿ ಜೀವನದ ಆನಂದ ಇರುತ್ತೆ, ಸುಖ ಇರುತ್ತಲ್ವೇ? ಹೊಸ ವರ್ಷ ಒಂದು ಸಂಭ್ರಮವನ್ನು ತರುತ್ತೆ ನಮಗೆ. ಹೌದು ಹೌದು. ಆ ರೀತಿಯಾಗಿ ಇರೋದ್ರಿಂದ ಎಲ್ಲ ಹಳೆ ದುಃಖ ಏನಿದ್ರು ಮರ್ತೋಗತ್ತೆ, ಹೊಸ ಒಂದು ಸಂತೋಷ ಶುರುವಾಗುತ್ತೆ. ಯಾವ ಚುಟುಕು ನೆನಪು ಬಂತು ನಿಮಗೆ? ನಮಗೆ ನಾನು ಮನೆಯಿಂದನೇ ಆರಂಭ ಮಾಡಕ್ ಇಷ್ಟಪಡ್ತೀನಿ. ನಿಮ್ ಮನೆಯಿಂದನೇ ಮನೆಯದಂತರ ತುಂಬಾ ಹಾಸ್ಯವಾಗಿರುತ್ತೆ, ಅದರೊಳಗೆ ಒಂದು ಅರ್ಥನೂ ಇರುತ್ತೆ. ಹಾಗೆ ಈ ಮನೆಯಿಂದನೇ ಆರಂಭ ಮಾಡೋಣ. ಮಾಡಿ. ನನಗೊಂದು ಹೆಸರೇ ಶೀರ್ಷಿಕೆನೆ ಮನೆ ಅಂತ. ನನ್ನ ಮನೆಯೇ ದೇವಾಲಯ, ನನ್ನ ಮನೆಯೇ ದೇವಾಲಯ, ನಾನೇ ಭಗವಂತ, ನನ್ನವಳೇ ಪೂಜಾರಿ. ನನ್ನ ಮನೆಯೇ ದೇವಾಲಯ, ನಾನೇ ಭಗವಂತ, ನನ್ನವಳೇ ಪೂಜಾರಿ. ನಿತ್ಯವೂ ತಪ್ಪದ ಸಹಸ್ರನಾಮಾರ್ಚನೆ ಮಹಾಮಂಗಳಾರತಿ. ನಿತ್ಯವೂ ತಪ್ಪದ ಸಹಸ್ರನಾಮಾರ್ಚನೆ ಮಹಾಮಂಗಳಾರತಿ. ಅವಳಿಗೋ ಮಾತಿನ ಮೇಲಿಲ್ಲ ಯಾವುದೇ ನಿಗ್ರಹ, ಅವಳಿಗೋ ಮಾತಿನ ಮೇಲಿಲ್ಲ ಯಾವುದೇ ನಿಗ್ರಹ. ನಾನು ಸುಮ್ಮನೆ ನಿಂತ ವಿಗ್ರಹ, ಸುಮ್ಮನೆ ನಿಂತ ವಿಗ್ರಹ. ಚೆನ್ನಾಗಿದೆ. ಆದ್ರೆ ಈ ಪಾಪ ನೈವೇದ್ಯ ಮಾಡೋದನ್ನ ಮರ್ತೇ ಬಿಟ್ರಿ. ನಿಮ್ಮ ಮನೆಯವರು ನೀವು ಮಾಡ್ಕೊಡ್ತಕ್ಕಂಥ ನೈವೇದ್ಯನ ನೀವು ನಾಚ್ಕೋತಾ ಇರ್ಬೋದು. ಭಗವಂತ, ಪೂಜಾರಿ ಎಲ್ಲ ಆಯ್ತು, ಅದು ನೈವೇದ್ಯ ಇರುತ್ತಲ್ಲ. ನೈವೇದ್ಯ ಇಲ್ದರೆ ಮಧ್ಯಪ್ರದೇಶದ ಗತಿ ಏನು ಅಲ್ವೇ? ಮಧ್ಯಪ್ರದೇಶವನ್ನು ಸಾಕೋರೆ ಅವರಲ್ಲಿ ಮಹಿಳೆಯರಲ್ವ, ಗೃಹಿಣಿಯರು. ಬಹಳ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಜ್ಞಾಪಕ ಬರುತ್ತೆ ಚಂದ್ರಮ್ಮ ಅವರೇ? ಅದೇ ಅವರು ಗಂಡ ಹೆಂಡತಿ ಬಗ್ಗೆ ಹೇಳಿದ್ರು. ಸೊ ಅದ್ರ ಮೇಲೆ ಒಂದು ನೀವು ಸಂಬಂಧದ ಬಗ್ಗೆ ಮಾತಾಡ್ತೀರಾ? ಅವ್ರ ಮನೆ ನೀವು ಸಂಬಂಧ, ನಾವೆಲ್ಲ ಚುಟುಕುಗಳ ಹನಿಗಳು ಬರೆಯೋದೆಲ್ಲ ಬರೀ ಸಂಬಂಧಗಳ ಮೇಲೆ, ರಾಜಕಾರಣಿಗಳ ಮೇಲೆ, ಅವುಗಳ ಮೇಲೆ ಜಾಸ್ತಿ ಅಕ್ರಮ ಸಕ್ರಮಗಳ ಬಗ್ಗೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಭೀಮನ ಅಮಾವಾಸ್ಯೆ ಅಂತೇಳಿ ಗಂಡಗೆ ಪೂಜೆ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಹೇಳ್ತೀನಿ. ಪಾದ ಪೂಜೆ ಮಾಡಿಸಿಕೊಂಡ ಪತಿ ಹೆಚ್ಚಿಸಿಕೊಳ್ಳುವನು ತನ್ನ ಜೀವಿತಾವಧಿ. ಪಾದ ಪೂಜೆ ಮಾಡಿಸಿಕೊಂಡ ಪತಿ ಹೆಚ್ಚಿಸಿಕೊಳ್ಳುವನು ತನ್ನ ಜೀವಿತಾವಧಿ. ಪಾದ ಪೂಜೆ ಮಾಡಿದ ಸತಿ ಹೆಚ್ಚಿಸಿಕೊಳ್ಳುವಳು ತನ್ನ ಅಧಿಕಾರಾವಧಿ. ಅಧಿಕಾರ ಆ ದೀರ್ಘ ಆಯುಷ್ಯ ದೀರ್ಘ ಸುಮಂಗಲಿ ಭವ ಅಂತ ಅಂದ್ಬಿಟ್ರೆ ಅವ್ರಿಗೆ ಆಯುಷ್ಯ ಬಂತು ಅಂತ ಅರ್ಥ ಅಲ್ವೇ? ಅವ್ರಿಗೆ ಅಧಿಕಾರ ಸಂಪ್ರದಾಯ ಆಚರಣೆಯಲ್ಲಿ ಎಂತ ವಿಶೇಷವಾಗಿರ್ತಕ್ಕಂಥ ಒಂದು ಸೌಭಾಗ್ಯವಿದೆ ಅಂತಕ್ಕಂಥದ್ದು. ಶಾಂತಕುಮಾರ, ನೀವು? ಇದು ಸಂಸಾರ. ಓ, ನೀವು ಅಲ್ಲಿಗೆ ಬಂದ್ರಿ. ಸಂಸಾರ ಅಂದ್ರೆ ಸಾರ, SOME ಇದ್ರೆ ಸಂಸಾರ. ಇನ್ನೊಂದು ಸಮ್ಮು, SUM ಬಂದಾಗ್ಲೇ ಸಂಸಾರ. SUM SOME ಎರಡೂ ಇಲ್ದೇ ಇದ್ರೆ ಸಂಸಾರ ನಿಸ್ಸಾರ ಆಗತ್ತೆ. SOME SUM ಸಂಸಾರ. ಹೌದು, ಅದೆರಡು ಇಲ್ಲ ಅಂದ್ರೆ ಸಂಸಾರ ನಿಸ್ಸಾರ. ಸಾರವೂ ಇಲ್ಲ, ಸತ್ವೂ ಇಲ್ಲ, ಉಪ್ಪು ಇಲ್ಲ, ಹುಳಿ ಇಲ್ಲ, ರುಚಿ ಇಲ್ಲ, ಅಷ್ಟೇ. ಗುಡ್ ಸಾರು. ಹೌದು, ಗುಡ್ ಸಾರಿಂದ ಗುಡ್ ಸಾರು. ಎಲ್ಲಾನು ಇರ್ಬೇಕು. ಒಂದು ಕವಿತೆ ಹೇಳಿ. ಮೊಬೈಲ್ ಬಂದ್ಮೇಲೆ ಯಾವ ರೀತಿ ಆಗಿದೆ ಅಂತ ಜೀವನ ಮೊಬೈಲ್ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ, ಅದನ್ನ ದುರುಪಯೋಗ ಮಾಡ್ಕೊಂಡು ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಬಹಳ ಕಡಿಮೆ ಬಿಡಿ, ಎಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಜಾಸ್ತಿ. ಒಂದು ಎಚ್ಚರಿಕೆ ನೀಡುವಂತದ್ದು ಒಂದು ಅನಿಗನ್ನ ಬಂದಿದೆ. ಹರಿಶ್ಚಂದ್ರನಂತವರು ಬದಲಾಗಿ ಹೋದರು, ಕೈಗೆ ಮೊಬೈಲ್ ಬಂದು. ಹರಿಶ್ಚಂದ್ರನಂತವರು ಬದಲಾಗಿ ಹೋದರು, ಕೈಗೆ ಮೊಬೈಲ್ ಬಂದು. ಸಮಯ ಪಾಲನೆ ಮಾಡದೆ
ಸಮಯ ಪಾಲನೆ ಮಾಡದೆ ಹೇಳುವರು ಸುಳ್ಳು, ಟ್ರಾಫಿಕ್ ಜಾಮ್ ಎಂದು. ಹಾ, ಹೋಗಿ ಉಗಿಸ್ಕೊಳ್ಳೋರು ಬಾಸ್ನ ಹತ್ರ. ಎಲ್ಲ ಅಲ್ಲಿಂದ ಶುರು ಆಗುತ್ತಲ್ಲ ಟ್ರಾಫಿಕ್ ಜಾಮ್ ಅಂತ. ಟ್ರಾಫಿಕ್ ಜಾಮು ಅಂತಾರೆ, ಹೇಳೋ ಸುಳ್ಳು, ಮನೆ ಬಿಡೋದ್ ನಿಧಾನ, ಎದ್ದೇಳೋದ್ ನಿಧಾನ ಅನ್ಕೊಂಡು ಮೊಬೈಲ್ ಹೇಳ್ಬಿಡೋದು. ಸೋಮಾರಿಗಳು, ಸೂರ್ಯವಂಶಸ್ಥರು. ಮೊಬೈಲ್ ಫೋನ್ ಸರ್ಕಲ್ ಇದ್ದೀನಿ ಸರ್ ಅಂತಾರೆ, ಇನ್ನು ಹಾಸಿಗೆ ಬಿಟ್ಟು ಎದ್ದೇ ಇರಲ್ಲ. ಹೌದೌದು, ಸರ್ಕಲ್ ಅಲ್ಲಿ ಇದ್ದೀನಿ ಸರ್, ಇನ್ನೇನ್ ಸರ್ ಬಂದ್ಬಿಡ್ತೀನಿ ಅಂತ. 5 ನಿಮಿಷಕ್ಕೆ ಬರ್ತೀನಿ, 6 ನಿಮಿಷಕ್ಕೆ ಬರ್ತೀನಿ ಟೈಮ್ ಹೇಳ್ತಾರೆ. 5 ಗಂಟೆ ಆಗ್ಬೋದು, 5 ನಿಮಿಷ ಅಂತ ಇರೋದು, ಹತ್ರ ಕಾಯ್ತಾ ಇರೋ ಪಾಪ. ನೀವೇನು ಚಂದ್ರಮಾನ? ಇದು ಚಂದ್ರಮ ಅಂತ, ಚಂದ್ರಶೇಖರ್ ಮಧುಭಾವಿ ಅಂತ, ಅದನ್ನೇ ಸ್ವಲ್ಪ ಚಿಕ್ಕದಾಗಿ ಮಾಡಿದೀನಿ. ಚುಟುಕು ಚಂದ್ರಮಾನ ಬರೀತೀವಲ್ಲ, ಮಾಡ್ಕೊಂಡು ಚುಟುಕು ಮಾಡೋಕ್ಕೋಸ್ಕರ ಹೆಸರು ಚುಟುಕು ಚುಟುಕು ಮಾಡ್ಕೊಂಡು. ಸರ್ ಮೊಬೈಲ್ ಬಗ್ಗೆ ಹೇಳಿದ್ರಲ್ಲ, ಸೊ ಅದೇ ಮೊಬೈಲ್ ಆಸ್ ಅ ಸಬ್ಜೆಕ್ಟ್ ತಗೊಂಡ್ರೆ ಅದ್ರ ಮೇಲೆ ಒಂದು ಕವನ. ಗರ್ಲ್ ಫ್ರೆಂಡ್, ಈಗಿನ ಗರ್ಲ್ ಫ್ರೆಂಡ್ಗಳು ಏನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ. ನಲ್ಲ ಎಲ್ಲರೂ ಕೊಡುತ್ತಾರೆ ಹೃದಯ, ಒಂದು ಕಿಡ್ನಿ ಕೊಡು ನೀನು. ನಲ್ಲ ಎಲ್ಲರೂ ಕೊಡುತ್ತಾರೆ ಹೃದಯ, ಒಂದು ಕಿಡ್ನಿ ಕೊಡು ನೀನು. ನಿನ್ನ ಜೊತೆ ಮಾತನಾಡಲು ಕೊಳ್ಳಬೇಕಾಗಿದೆ ಐಫೋನ್. ಈಗ ಐಫೋನ್ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದ್ರೆ ನಾವು ಒಂದು ಕಿಡ್ನಿ ಮಾರ್ಬೇಕಾಗಿದೆ ಅವಾಗ್ಲೇ ಒಂದು ಐಫೋನ್. ಕರೆಕ್ಟ್ ಆ ಮಟ್ಟಕ್ಕೆ ಬಂದಿದೆ ಇವತ್ತು. ಅಂಗಾಂಗ ದಾನವನ್ನು ಕೂಡ ಬಹಳ ವಿಶೇಷವಾಗಿ ಮಾತಾಡ್ಬೋದಲ್ವ ಇವತ್ತು. ಶಾಂತಕುಮಾರಿ ಅವರೇ, ಅಂದು ಇಂದು. ಅಂದು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಸಿಗುವುದಿಲ್ಲ, ಇಂದು ಮೊಬೈಲ್ ಇಲ್ಲದ ಮನೆಯಲ್ಲಿ ಸಾಸಿವೆ ಸಿಗುವುದಿಲ್ಲ. ಎಲ್ಲ ಮನೆಯಲ್ಲೂ ಮೊಬೈಲ್ ಇರುತ್ತಲ್ವಾ. ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಬಂದಂಗೆ, ಮೊಬೈಲ್ ಇಲ್ಲದ ಮನೆಯಿಂದ ಏನಾದ್ರು ತಗೊಂಡ್ ಅಂತ ಹೇಳ್ಬೇಕು ನಾವೀಗ. ಎಲ್ಲರ ಹತ್ರ ಮೊಬೈಲ್ ಎರಡೂ ಅಷ್ಟೇ ಕಷ್ಟ, ಅಷ್ಟೇ ಸಿಗೋದಿಲ್ಲ ಅಷ್ಟೇ. ನಮ್ಮ ರಸ್ತೆಗಳು ಹೆಂಗಿದೆ ಅಂತ, ಈಗಿನ ಸಮಾಜದಲ್ಲಿ ಈಗಿನ ನಮ್ಮ ನಗರದ ರಸ್ತೆಗಳು, ಅದರಲ್ಲೂ ಹಳ್ಳಿ ಕಡೆ ಅಂತೂ ಇನ್ನು ಜಾಸ್ತಿ. ನಮ್ಮ ವೈ ಗುಂಡರು ಚೆನ್ನಾಗಿ ಹೇಳ್ತೀರಿ ನೆನ್ನೆ, ಹೋಂಡಾ ಸಿಟಿ ಅಂತ. ಹೋಂಡಾ ಸಿಟಿ, ಬೆಂಗಳೂರಿಗೆ ಹೋಂಡಾ ಸಿಟಿ ಒಂದು ಬರ್ದಿದೆ, ವಾಹನ ಸವಾರರು ಬಳಕುತ್ತಾ ಸಾಗುತ್ತಾರೆ, ನಾಚುವಂತೆ ಹಾವು. ನಾವೇ ನಾಚಬೇಕು. ವಾಹನ ಸವಾರರು ಬಳಕುತ್ತಾ ಸಾಗುತ್ತಾರೆ, ನಾಚಿನಂತೆ ಹಾವು. ಹಾವು ಹಿಂಗ ಹೋಗ್ತಾ ಇರ್ತದೆ. ರಸ್ತೆ ಗುಂಡಿಗಳಲ್ಲಿ ಸಿಲುಕಿ ಬೆಳೆದೆ ಸಾಗಬೇಕಲ್ಲ ನಾವು ಅಂತ. ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಹಿಂಗೆ ಹೋಗ್ಬೇಕು ನಾವು ಅಂತ, ನೇರ ಹೋಗಂಗೆ ಇಲ್ಲ, ಹಿಂಗೆ ಕಾತರ ಆಗೋಗಿದೆ. ಹಳ್ಳ ಇದೆ ಅನ್ನೋದೊಂದು. ರಾತ್ರಿ ಹೋಗಿದಷ್ಟು ಬೆನ್ನು ನೋವು, ಮನೆಗೆ ಹೋಗ್ದಲ್ಲಿ ಬೆನ್ನು. ಈ ಹೊಸ ವರ್ಷದ ಬಗ್ಗೆ ನೀವು ಶುರು ಮಾಡಿದ ಕಾರ್ಯಕ್ರಮದ ಆರಂಭದಲ್ಲಿ, ಈಗ ಸಂಬಳ ಎಲ್ಲರಿಗೂ ಜಾಸ್ತಿ ಬೇಕು, ಎಲ್ಲ ಸುಖವಾಗಿ ದುಃಖವಾಗಿರೋದಕ್ಕೆ, ಸಂಭ್ರಮಿಸೋದಕ್ಕೆ. ಆ ಸಂಬಳದ ಬಗ್ಗೆ ಬರೆದಂಥ ಒಂದು ಚುಟುಕು. ತಿಂಗಳಿಗೊಮ್ಮೆ ಬಂದರೆ ಅದು ಮಾಸಿಕ, ತಿಂಗಳಿಗೊಮ್ಮೆ ಬಂದರೆ ಅದು ಮಾಸಿಕ, ತಿಂಗಳ ಪೂರ್ತಿ ಅದನ್ನೇ ಧ್ಯಾನಿಸಿದರೆ ಅದು ಮಾನಸಿಕ. ಸರಿ. ನಾನು ಸ್ವತಃ ಇಂಜಿನಿಯರು. ಈಗ ಎಲ್ಲರೂ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಆಗ್ಲೇಬೇಕಂತ ಒಂದು ಒತ್ತಾಯ ಮನೇಲಿ. ಆ ಇಂಜಿನಿಯರ್ ಆದ ಅನುಭವದ ಬಗ್ಗೆ ಬರೆದಂತ ಒಂದು ಚುಟುಕು. ಪಡೆಯಬಹುದು ಎಂಜಿನಿಯರ್ ದೊಡ್ಡ ಸಂಬಳ, ಅದು ಸತ್ಯ. ಪಡೆಯಬಹುದು ಎಂಜಿನಿಯರು ದೊಡ್ಡ ಸಂಬಳ, ಕೆಲಸದಲ್ಲಿ ಮಾತ್ರ ಅವನದು ದಿನನಿತ್ಯ ಕಂಬಳ. ಬೆಂಗಳೂರಿಗೂ ಬಂದಿದೆ ಕಂಬಳ ಮತ್ತು ಎಲ್ಲಾ ಕಾಲದಲ್ಲೂ ಸೂರ್ಯ ಐತಿ ಸಿಂಬಳ. ಅಯ್ಯೋ. ಶಾಂತಕುಮಾರಿ ಅವರು, ಹಸ್ಬೆಂಡು ವೈಫು ಇಬ್ಬರು ಕೆಲಸ ಮಾಡೋದು ಇವಾಗ ಕಾಮನ್ ಆಗಿದೆ. ಈಗ ಕವನದ ಶೀರ್ಷಿಕೆ ವೈಫು. ಲ್ಯಾಪ್ಟಾಪ್ ಅಂದರೆ ಇರಬೇಕು ವೈಫೈ, ಜೀವನ ಅಂದರೆ ವೈಫೈಯೇ ವೈಫೈ.